ದಿನ ಮುಂಜಾನೆ ವೇಳೆಯಲ್ಲಿ ಬೈಬಲ್ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ದೇವರು ಕೊಟ್ಟ ಸದಾವಕಾಶಕ್ಕಾಗಿ ನಾನು ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಇವತ್ತಿನ ವಾಕ್ಯ ಬಂದ್ಬಿಟ್ಟು ಮತ್ತಾಯ 9ನೇ ಅಧ್ಯಾಯ 2ನೇ ವಾಕ್ಯ. ಅಲ್ಲಿಗೆ ಬಂದಾಗ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಯೇಸು ಅವರ ನಂಬಿಕೆಯನ್ನು ನೋಡಿ, ಪಾರ್ಶ್ವವಾಯು ರೋಗಿಗೆ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿ ಅನೇಕ ಅದ್ಭುತಗಳನ್ನು ಮಾಡಿ, ಬಿಡುಗಡೆಗಳನ್ನು ಮಾಡಿ, ಅನೇಕ ಸೂಚಕ ಕಾರ್ಯಗಳನ್ನು ಮಾಡಿ ಆತನು ಒಂದು ಸ್ಥಳವನ್ನು ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಬರುವಾಗ ಅಲ್ಲಿ ಒಬ್ಬ ಹಾಸಿಗೆಯಲ್ಲಿ ಬಿದ್ದುಕೊಂಡಿರುವಂತ ಒಬ್ಬ ಪಾರ್ಶ್ವವಾಯು ರೋಗಿ ಅಲ್ಲಿರ್ತಾನೆ. ನೋಡಿ ದೇವರ ಮಕ್ಕಳೇ, ಈ ವಾಕ್ಯದಲ್ಲಿ ನೋಡೋ ಪ್ರಕಾರ ಅವನಿಗೆ ಯಾಕೆ ರೋಗ ಬಂತು? ಅವನೊಬ್ಬ ಪಾರ್ಶ್ವವಾಯು ರೋಗಿಯಾಗಿದ್ದ. ಆ ರೋಗ ಯಾಕೆ ಅವನ ಶರೀರದಲ್ಲಿ ಬಂತು ಅಂದ್ರೆ, ಅವನಲ್ಲಿ ಕೆಲವು ಪಾಪಗಳಿತ್ತು. ಆ ಪಾಪಗಳಿಂದ ಆ ಪಾಪಗಳು ತೊಳೆಯಲ್ಪಡಬೇಕಾದ್ರೆ ಯೇಸು ಸ್ವಾಮಿ ಅಲ್ಲಿ ಬರಬೇಕಾಗಿತ್ತು. ಯೇಸು ಬಂದು ಅವನನ್ನು ಮುಟ್ಟಿ ಗುಣಪಡಿಸಬೇಕಾಗಿತ್ತು. ಆ ಒಂದು ಕಾರಣದಿಂದ ದೇವರ ಮಕ್ಕಳೇ, ಅವನ ಪಾಪ ಅವನಲ್ಲಿ ಇರೋದ್ರಿಂದ ಅವನಿಗೆ ಆ ರೋಗ ಇತ್ತು. ಈ ರೀತಿ ಕೆಲವು ಟೈಮ್ ನಮ್ಗೆ ಗೊತ್ತಿಲ್ಲದೆ ಕೆಲವು ನಮ್ಮಲ್ಲಿ ಪಾಪಗಳಿರುತ್ತೆ. ದೇವರಿಗೆ ಇಷ್ಟ ಆಗದೆ ಇರೋ ಕಾರ್ಯಗಳು, ದೇವರಿಗೆ ಇಷ್ಟ ಇಲ್ಲದಿರೋಂಥ ಕೆಲವು ಸ್ವಭಾವಗಳು ನಮ್ಮಲ್ಲಿ ಇರುವಾಗ ಕೆಲವು ನಮಗೆ ರೋಗಗಳು ಬರುತ್ತೆ. ಆವಾಗ ಯೇಸು ಸ್ವಾಮಿ ಬಳಿಗೆ ಯಾರೆಲ್ಲ ಪಾಪದಲ್ಲಿ ಇದ್ದು ರೋಗ ಬಂದಿರುತ್ತೋ ಅವ್ರು ಎಲ್ಲೇ ಹೋದ್ರೂ ಅವ್ರಿಗೆ ಬಿಡುಗಡೆ ಆಗಲ್ಲ. ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಅವ್ರಿಗೆ ಬಿಡುಗಡೆ ಆಗಲ್ಲ, ಯಾವ ಮೆಡಿಸಿನ್ ತಗೊಂಡ್ರು ಬಿಡುಗಡೆ ಆಗಲ್ಲ. ಆ ಪಾಪಗಳು ಕ್ಷಮಿಸಲ್ಪಟ್ರೆ ಮಾತ್ರನೇ ಆ ರೋಗ ಸೌಖ್ಯವಾಗೋದು. ಈ ಪಾರ್ಶ್ವವಾಯು ರೋಗಿ ಅನೇಕ ವರ್ಷಗಳಿಂದ ಅವನು ರೋಗದಲ್ಲಿ ಬಿದ್ದಿದ್ದ ಅಂತ ನಾವು ತಿಳ್ಕೊಳ್ತೀವಿ. ಆದ್ರೆ ಆ ಸ್ಥಳದಲ್ಲಿ ಬಂದಾಗ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯು ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಅಂದ್ರೆ ಪಾರ್ಶ್ವವಾಯು ರೋಗಿ ಅವನು ಎದ್ದು ನಡೆಯಕ್ಕಾಗದಿರಂತ ಒಂದು ರೋಗಿನ ಇಲ್ಲಿ ಕೆಲವರು ಎತ್ತುಕೊಂಡು ಬರ್ತಾ ಇದ್ದಾರೆ. ಎತ್ತುಕೊಂಡು ಬಂದ ಅಂದ್ರೆ ಸಹಾಯ ಮಾಡ್ತಾ ಇದ್ದಾರೆ ಆ ರೋಗಿಗೋಸ್ಕರ. ಯೇಸು ಈ ಸ್ಥಳದಲ್ಲಿ ಬರ್ತಾ ಇದ್ದಾರೆ, ಯೇಸು ಈ ಸ್ಥಳದಲ್ಲಿ ಇದ್ದಾರೆ. ಯೇಸುನ ಬಳಿಯಲ್ಲಿ ಕರೆದುಕೊಂಡು ಹೋದ್ರೆ ಖಂಡಿತ ಆತನಿಗೊಂದು ಸೌಖ್ಯ ನಡೆಯುತ್ತೆ ಅಂತ ಹೇಳಿ ಅಲ್ಲಿರುವಂತ ಜನ ಪಾರ್ಶ್ವವಾಯು ರೋಗಿನ ಯೇಸು ಸ್ವಾಮಿ ಬಳಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಆಗ ಅಲ್ಲಿ ಪಾರ್ಶ್ವವಾಯು ರೋಗಿನ ಯೇಸು ಅವರ ನಂಬಿಕೆಯನ್ನು ನೋಡಿ, ಪಾರ್ಶ್ವವಾಯು ರೋಗಿಗೆ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳೇ, ಅವರು ನಂಬಿಕೆಯಿಂದ ಆ ಪಾರ್ಶ್ವವಾಯು ರೋಗಿನ ಯೇಸು ಸ್ವಾಮಿ ಬಳಿಗೆ ಕರೆದುಕೊಂಡು ಬಂದ್ರು. ಆಗ ಕರೆದುಕೊಂಡು ಬಂದಿದ್ದ ತಕ್ಷಣವೇ ಅವನ ಎಲ್ಲಾ ಪಾರ್ಶ್ವವಾಯು ರೋಗವು, ಅವನ ಪಾಪವು ಅವನ ನಂಬಿಕೆಯಿಂದಲೇ, ಅಂದ್ರೆ ಈ ರೋಗ ವಾಸಿ ಆಗುತ್ತೆ, ಯೇಸು ಸ್ವಾಮಿ ಬಳಿಗೆ ತೆಗೆದುಕೊಂಡು ಹೋದ್ರೆ ಸಾಕು ಅಂತ ಹೇಳಿ ಆ ಪಾರ್ಶ್ವವಾಯು ರೋಗಿ ಅಲ್ಲ, ಪಾರ್ಶ್ವವಾಯು ರೋಗಿನ ಹೊತ್ತುಕೊಂಡು ಬಂದ ಅವರು ನಂಬಿಕೆ ಇಟ್ಟು ಆ ರೋಗಿ ಗುಣವಾಗ್ಲಿ ಅಂತೇಳಿ ಆಗ ಎತ್ತುಕೊಂಡು ಬಂದಿದ್ದ ತಕ್ಷಣವೇ ಆ ಪಾರ್ಶ್ವವಾಯು ರೋಗಿ ಅವನ ಪಾಪಗಳು ಕ್ಷಮಿಸಲ್ಪಟ್ಟಿದ್ದು, ಅವನ ರೋಗ ಕೂಡ ವಾಸಿ ಆಯಿತು. ದೇವರ ಮಕ್ಕಳೇ, ಅದೇ ರೀತಿಯಾಗಿ ಯೇಸು ಸ್ವಾಮಿ ಬಳಿಗೆ ಯಾವ ರೋಗ ಇದ್ರು ಕೂಡ, ಯಾವ ಪಾಪದಲ್ಲಿದ್ರು ಕೂಡ ಯೇಸು ಸ್ವಾಮಿ ಬಳಿಗೆ ಬರುವವರಿಗೆ ಅಸಾಧ್ಯಗಳನ್ನು ಸಾಧ್ಯ ಮಾಡೋ ದೇವರು ನಮ್ಮ ದೇವರಾಗಿದ್ದಾರೆ. ಆತನಿಂದ ಎಲ್ಲವೂ ಸಾಧ್ಯ. ನೋಡಿ, ಒಬ್ಬ ರೋಗದಲ್ಲಿದ್ದಾರೆ, ಒಬ್ರು ಕಷ್ಟದಲ್ಲಿದ್ದಾರೆ, ಒಬ್ರು ಹಿಂಸೆಯಲ್ಲಿದ್ದಾರೆ, ಒಬ್ರು ಎದ್ದು ನಡೆಯಕ್ಕಾಗದ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ನಾವು ತಿಳಿದಾಗ ನಾವು ನೋಡಿಕೊಂಡು ಸುಮ್ಮನೆ ಇರಬಾರ್ದು. ದೇವರ ಮಕ್ಕಳೇ, ನಮ್ಮ ಕೈಯಲ್ಲಿ ಆದಷ್ಟು ಅವರಿಗೆ ನಾವು ಸಹಾಯ ಮಾಡಬೇಕು. ಇಲ್ಲಿ ಕೆಲವರು ಪಾರ್ಶ್ವವಾಯು ರೋಗಿನ ಯೇಸು ಸ್ವಾಮಿ ಬಳಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಕರೆದುಕೊಂಡು ಬರೋದು ನೋಡಿ ಯೇಸು ಸ್ವಾಮಿ ನೋಡಿ ಹೇಳಿದ್ರು, ನಿಮ್ಮ ನಂಬಿಕೆ ಧೈರ್ಯವಾಗಿರಿ, ನಿಮ್ಮ ನಂಬಿಕೆ ನಿಮ್ಮ ಆ ಪಾರ್ಶ್ವವಾಯು ರೋಗಿನ ಗುಣವಾಯಿತು, ಅವನ ಪಾಪಗಳು ಕ್ಷಮಿಸಲ್ಪಟ್ಟಿತ್ತು ಅಂತ ಹೇಳಿ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಅದೇ ರೀತಿ ದೇವರ ಮಕ್ಕಳೇ, ನಾವು ಒಬ್ಬರ ಕಷ್ಟದಲ್ಲಿ, ಒಬ್ಬರ ರೋಗದಲ್ಲಿರುವಾಗ ಯೇಸು ಸ್ವಾಮಿ ಬಳಿಗೆ ಹೋಗಿ ಸುವಾರ್ತೆಯನ್ನು ಹೇಳೋದಾಗ್ಲಿ, ಅವ್ರಿಗಾಗಿ ಪ್ರಾರ್ಥನೆ ಮಾಡೋದಾಗ್ಲಿ, ಇಲ್ಲ ಅವ್ರನ್ನ ಒಂದು ಸಭೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಗುಣಪಡಿಸುವಂತ ಸ್ಥಳಕ್ಕೆ ನಾವು ಕರ್ಕೊಂಡೋಗ ಅಲ್ಲಿ ಬಿಡುಗಡೆ ನಡೆಯೋ ವಿಷಯದಲ್ಲಾಗ್ಲಿ, ಮತ್ತೊಬ್ಬರು ಈ ಪ್ರಾರ್ಥನೆ ಇದೆ, ಈ ಪ್ರಾರ್ಥನೆಗೆ ಪಾಲಕರಾಗಿ ಅಂತ ಹೇಳೋ ವಿಷಯದಲ್ಲಾಗ್ಲಿ, ಖಂಡಿತ ದೇವರು ಏನ್ ಮಾಡ್ತಾರೆ, ಬರುವಂತ ರೋಗಿಯನ್ನು ಕೂಡ ಕರೆದುಕೊಂಡು ಬಂದಿರೋ ಅವರನ್ನು ಕೂಡ ದೇವರ ಆಶೀರ್ವಾದ ಮಾಡೋದು ಮಾತ್ರ ಅಲ್ಲ, ಅವರ ಪಾಪಗಳು ಕ್ಷಮಿಸಲ್ಪಡೋದು ಮಾತ್ರ ಅಲ್ಲ, ಅವನ ಪಾರ್ಶ್ವವಾಯು ರೋಗಿ ಹಾಸಿಗೆಯಲ್ಲಿ ಮಲಗಿಕೊಂಡಂತ ಅವನ ರೋಗ ಆ ಕ್ಷಣವೇ ಅವನಿಗೆ ವಾಸಿಯಾಯಿತು. ಅದೇ ರೀತಿ ದೇವರ ಮಕ್ಕಳೇ, ಅನೇಕ ದಿವಸಗಳಿಂದ ರೋಗದಲ್ಲಿ ಬಿದ್ದಿದ್ದೀರಾ, ಅನೇಕರು ಎದ್ದೊಳಕ್ಕಾಗದ ಒಂದು ಪರಿಸ್ಥಿತಿನಲ್ಲಿ ನಿಮ್ಮ ಮನೆಯಲ್ಲಿದ್ದಾರಾ, ಅವ್ರನ್ನ ದೇವರ ಬಳಿಯಲ್ಲಿ ಕರೆದುಕೊಂಡು ಹೋಗಿ ದೇವರ ಬಳಿಯಲ್ಲಿ ಬಂದಾಗ ಖಂಡಿತ ಅವ್ರು ಏನಾಗ್ತಾರೆ, ಗುಣವನ್ನು ಅಂದುಕೊಳ್ತಾರೆ. ಈ ವಾಕ್ಯದಿಂದ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನೆಚ್ಚಿನಾದ ತಂದೆ ಸ್ವಾಮಿ ಕರ್ತನೆ, ಈಗ ರಾಜ ಇದುವರೆಗೂ ವಾಕ್ಯ ಹೇಳೋದಕ್ಕೆ ಕೃಪೆ ಕೊಟ್ಟೆಪ್ಪ. ಅನೇಕರು ನಾನಾ ವಿಧವಾದ ರೋಗದಲ್ಲಿ ಇರ್ಬೋದು ರಾಜ, ಪಾಪದಲ್ಲಿ ಇರ್ಬೋದು ಕರ್ತನೆ, ಅವನ್ನೆಲ್ಲರೂ ಬಿಡುಗಡೆ ಮಾಡೋದು ನೀನು ಮಾತ್ರ ಸ್ವಾಮಿ. ಈ ಪಾರ್ಶ್ವವಾಯು ರೋಗಿಯನ್ನು ಮತ್ತೆ ಜೊತೆಯಲ್ಲಿ ಬಂದ ಅವರನ್ನು ಗುಣಪಡಿಸಿದ ರೀತಿಯಲ್ಲಿ ನೀನು ಕೂಡ ಅನೇಕರ ರೋಗದಲ್ಲಿರೋರು, ಅನೇಕರು ಅಪ್ಪ ಸಹಾಯ ಮಾಡೋದನ್ನು ಕೂಡ ನೀನು ಆಶೀರ್ವಾದ ಮಾಡಿ ಗುಣಪಡಿಸಿ ಇವರ ಪಾಪಗಳನ್ನು ನೀನು ಕ್ಷಮಿಸುವಂತನಾಗು ರಾಜ. ನೀನು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ಯೇಸು ಅಂದ್ರೆ ಬೇಡ್ತೀನಿ ತಂದೆ, ಆಮೇನ್. ಹಲ್ಲೆಲೂಯಾ.
ಈ ವಾಕ್ಯವನ್ನು ಕೇಳಿ ನಿಮ್ಮೆಲ್ಲರಿಗೂ ಆಶೀರ್ವಾದವಾಗಿರುವುದಾದರೆ ಅನೇಕರಿಗೂ ಇತರರಿಗೂ ಕೂಡ ನೀವು ಶೇರ್ ಮಾಡಬಹುದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.